ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ಇದು ನಾನು ನಿಮ್ಮ ಮಾತಾಡ್ತಿರೋದು. ನಾನಿರೋದು ಇವತ್ತು ನಮ್ಮ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರೋ ಶ್ರೀ ಕಾಳಿಕಾ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಇಲ್ಲಿನ ವಿಶೇಷ ಏನಂತ ತಿಳ್ಕೊಳ್ಳೋಣ ಬನ್ನಿ. ಮತ್ತು ಪ್ರತಿ ಮಂಗಳವಾರ ಶುಕ್ರವಾರ ತುಂಬಾ ಭಕ್ತರಲ್ಲಿರ್ತಾರೆ. ಅಮಾವಾಸ್ಯೆಗಂತೂ ವಿಶೇಷ ಪೂಜೆಗಳು ಹೋಮಗಳು ಎಲ್ಲ ನಡೀತಿರುತ್ತೆ ಇಲ್ಲಿ. ಸೊ ಬನ್ನಿ ಈ ದೇವಸ್ಥಾನಕ್ಕೆ ಹೋಗೋಣ, ಇಲ್ಲಿನ ವಿಶೇಷಗಳನ್ನ ತಿಳ್ಕೊಳ್ಳೋಣ. ದೇವಸ್ಥಾನಕ್ಕೆ ಎಂಟ್ರಿ ಕೊಡಬೇಕಾದ್ರೇ ನೋಡಿ ಮಹಾದ್ವಾರ ಎಷ್ಟು ದೊಡ್ಡದಾಗಿದೆ ಅಂತ. ಇಲ್ಲಿ ನಾನು ಈ ದೇವಿನ ನೋಡೋದಕ್ಕೆ ಇವತ್ತು ಅದೃಷ್ಟನೇ ಮಾಡಿದ್ದೆ ಅನಿಸುತ್ತೆ. ಏಕೆಂದರೆ ಇವತ್ತು ಇಲ್ಲಿ ವಿಶೇಷವಾಗಿ ಗಿರ್ಜಾ ಕಲ್ಯಾಣೋತ್ಸವ ನಡೀತಾ ಇದೆ, ಹೋಮ ಎಲ್ಲ ನಡೀತಾ ಇದೆ. ಬನ್ನಿ ನೀವು ಎಲ್ಲ ನೋಡೋರಂತೆ. ನೀವು ದೇವಿ ದರ್ಶನ ಪಡೆಯೋದಕ್ಕೆ ಮುಂಚೆ ವಿಘ್ನೇಶ್ವರನ ದರ್ಶನ ಪಡಿಬೇಕು ಮೊದಲು ಇಲ್ಲಿ. ಅದಾದಮೇಲೆ ಶ್ರೀಕೃಷ್ಣನ ದರ್ಶನ ಪಡಿಬೋದು. ಹಾಗೆಯೇ ಇಲ್ಲಿ ವಾಲಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನನೂ ಪಡಿಬೋದು. ಯೋಗ ನರಸಿಂಹಸ್ವಾಮಿ ಇದೆ. ಮತ್ತು ನಾನು ವಿಶೇಷವಾಗಿ ಶಿವಂದು ಹಲವಾರು ಹೆಸರುಗಳಲ್ಲಿ ಕೇಳ್ಪಟ್ಟಿದ್ದೆ. ಇಲ್ಲೇ ನಾನು ಮೊದಲನೇಗೆ ನೋಡ್ತಾ ಇರೋದು ಏಕಾಂಬರೀಷ ಅಂತ. ಹಾಗೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಪಡಿಬೋದು ನೀವಿಲ್ಲಿ. ಮತ್ತು ಜಾತ್ರೆ ಮಹೋತ್ಸವ ಹಬ್ಬದ ಟೈಮಲ್ಲಿ ಉತ್ಸವಕ್ಕೆ ಅಂತ ಬಳಸೋ ದೇವಿ ವಿಗ್ರಹ ಇಲ್ಲಿದೆ. ಆಂಜನೇಯ ಸ್ವಾಮಿನೂ ನೀವು ಇಲ್ಲಿ ದರ್ಶನ ಪಡಿಬೋದು. ಇಲ್ಲಿ ಯಾಕ್ಷಿಣಿ ದೇವಿ ಅಂತ ಒಂದು ವಿಗ್ರಹವೂ ಇದೆ. ಪೇಪರಲ್ಲಿ ಯಾರಿಗೆ ಏನೇ ಕಷ್ಟಗಳಿದ್ರು ಅದನ್ನು ಬರೆದು ಇಲ್ಲಿ ವಿಗ್ರಹಕ್ಕೆ ಕಟ್ತಾರೆ.
ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಈ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.